ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಫೋನ್ ಮಾಡುವ ನಮಸ್ಕಾರ. ಮತ್ತೆ ಹೊಸ ಬ್ಲಾಗ್ ವೆಲ್ಕಮ್. ಸುರೇಶ್ ಬರ್ಡೇ ಬ್ಲಾಗಿಗೆ ವೆಲ್ಕಮ್. ಆ್ಯಕ್ಚುಲಿ ಈಗ ಸುರೇಶ್ಗೆ ಗಿಫ್ಟ್ ಏನಾರ ತರೋಣ ಅಂತ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 8:40 ಹತ್ತತ್ರ 9 o'clock ಆಗ್ತಾ ಬಂತು. ಸೊ ಅದಕ್ಕೆ ಹೊರಟಿದ್ದೀನಿ. ಫಸ್ಟು ಹೋಗಾದ್ಮೇಲೆ ಆಮೇಲೆ ಮಾತಾಡೋಣ. ಆಲ್ಮೋಸ್ಟ್ ಆಲ್ ಎಲ್ಲ ಕಡೆಯೂ ಕ್ಲೋಸ್ ಆಗ್ತಿದೆ. ಆ್ಯಕ್ಚುಲಿ ಏನಕ್ಕೆ ಲೇಟ್ ಆಗಿತ್ತು ಅಂದರೆ ಎಕ್ಸಾಮ್ಸ್ ಇತ್ತಲ್ಲ, ಆ ಥರ ಇದೆ ಎಕ್ಸಾಮ್ಸು. ಆ ಒಂದು ಕಾರಣಕ್ಕೆ ನಾನು ಓದ್ಕೊತಿದ್ದೆ. ಫಸ್ಟ್ ಇರೋದೇ ಕನ್ನಡ. ಆ ಒಂದು ರೀಸನ್ ಓದ್ಕೊತಿರೋ ಕಾರಣದಿಂದ ನಾನು ಇವಾಗ ಹೊರಟೆ. ಆ್ಯಕ್ಚುಲಿ ಇವತ್ತು ಬಂದು ಸಾಟರ್ಡೆ, ನಾಳೆ ಸಂಡೇ. ಸೊ ನಾಳೆ ಇರಲ್ಲ ಅಂತ ಅಂದ್ಕೊಂಡೆ ನಾನು ಹೋಗಿ ಬಂದಿದ್ದು. ಬಟ್ ಇವಾಗ ನೋಡೋ ಆಲ್ರೆಡಿ ಎಲ್ಲ ಕ್ಲೋಸ್ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ. ನಾಳೆನೇ ಇರಲ್ಲ ಅಂಗಡಿ ನೋಡಿ ಏನು ತೊಗೊಳೋದು ಅಂತ ಪ್ಲ್ಯಾನ್ ಮಾಡೋಣ. ಈಗ ಒಂದು ಗಿಫ್ಟ್ ಶಾಪ್ ಒಂದು ಬಾಕ್ಸು ಮತ್ತು ರ್ಯಾಪಿಂಗ್ ಕವರ್ ತೊಗೊಂಡು ಮನೆಗೆ ಹೊರಟ. ಜಸ್ಟ್ ಈಗ ಮನೆಗೆ ಬಂದೆ. ಒಂದು ಬಾಕ್ಸ್ ಸಿಕ್ತು. ಅದು ನಂದಿನಿ ಬೂತಲ್ಲಿ ಒಂದು ಕೇಳಿದೆ, ಆಂಟಿ ಪರಿಚಯ ಇರೋರು. ಸೊ ಬಾಕ್ಸ್ ಒಂದು ಕೊಟ್ಟರು ಅಷ್ಟೇ. ಸೊ ಒಂದು ಐಟಮ್ ಇದೆ. ಅವನು ಮುಂಚೆಯಿಂದ ಕೇಳ್ತಿದ್ದ. ಆ ಐಟಮ್ನ ಅದ್ರಲ್ಲಿ ಹಾಕಿ ಪ್ಯಾಕ್ ಮಾಡೋಣ. ಇನ್ನು ಅದೊಂದು ಕೊಟ್ಟರೆ ಕಮ್ಮಿ ಆಗುತ್ತೆ ಅಂತ ನಾಳೆ ಬೇರೆ ಏನು ಕೊಡೋಣ ಅಂತ ನಾಳೆ ಬೆಳಗ್ಗೆ ಯೋಚನೆ ಮಾಡಿ ನಾಳೆ ಹೇಗೆ ಅಬ್ಬಿ ಮನೆಗೆ ಹೋಗ್ತೀನಲ್ಲ ಯಲಹಂಕಗೆ. ಸೊ ಅಲ್ಲಿ ಏನಾದರೂ ಸಿಗುತ್ತೆ ಏನೋ ಅಂತ ಪ್ಲ್ಯಾನ್ ಮಾಡಿ ನೋಡಿ ತೊಗೊಳೋಣ. ಸೊ ಈಗ ಹೋಗಿ ಊಟ ಮಾಡಿ ಹೊಲ್ಕೊಡೋಣ. ಇನ್ನು ನಾಳೆ ಬೆಳಗ್ಗೆ ಸಿಗ್ತೀನಿ. ಈಗ ನೋಡೋಣ. ನನ್ನ ಹತ್ರ ಈಗ ಐಟಮ್ ಅದೆಲ್ಲ ಹಾಕಿ ನೋಡೋಣ. ಹಿಡಿಯುತ್ತೆ ಅಂದರೆ ಓಕೆ, ಇಲ್ಲಾಂದರೆ ಬೇರೆ ಏನೋ ಅರೇಂಜ್ ಮಾಡಬೇಕಾಗುತ್ತೆ. ಈಗ ಹೋಗಿ ಮಲ್ಕೊಂಡು ನಾಳೆ ಬೆಳಗ್ಗೆ ಸಿಗ್ತೀನಿ. ಯಾಕಂದರೆ ಬೇರೆ ಎಲ್ಲ ಶಾಪ್ಸು ಕ್ಲೋಸ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಟೈಮ್ ಹಂಗೆ. ಸೊ ಅದಕ್ಕೆ ನಾಳೆ ಬೆಳಗ್ಗೆ ನೋಡೋಣ. ಲೆಟ್ಸ್ ಸಿ. ಬಾಯ್ ಬಾಯ್, ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ಮಾರ್ನಿಂಗ್ ಗಾಯ್ಸ್. ಈಗ ಅಭಿಷೇಕ್ ಮನೆ ಹತ್ತತ್ರ ಬರ್ತಾಯಿದ್ದೀನಿ. ಓಲ್ಡ್ ಟೌನಲ್ಲಿದ್ದೀನಿ ನೋಡಿ, ಆಂಜನೇಯನ ದೇವಸ್ಥಾನ. ಸೊ ಈಗ ಇಲ್ಲಿ ರೈಟ್ ತೊಗೊಂಡು ರೈಟರ್ ಸಂತೆ ಕಡೆ ಹೋಗಬೇಕು. ಸೊ ಹೋಗಿ ಸಿಗ್ತೀನಿ. ನಾನೀಗ ಅಭಿ ಮನೇಲಿದ್ದೀನಿ. ಅದೇ ಓದ್ಕೊಡೋಕ್ಕೆ ಅಂತ ಬಂದಿದ್ದೆ, ಹೇಳಿದ್ನಲ್ಲ. ಓದ್ಕೊತಾ ಇದ್ದೀವಿ. ಅವನು ಜಸ್ಟ್ ಈಗ ಕೆಳಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಕೆಳಗೆ ಹೋಗ್ಯಾನೆ. ಸೊ ಅವ್ನು ಬಂದಾದ್ಮೇಲೆ ತಿರ್ಗಾ ಸ್ಟಾರ್ಟ್ ಮಾಡಿ ಇಲ್ಲಿಂದ ಮುಗಿಸ್ಕೊಂಡು ನನ್ನ ಮನೆಗೆ ಹೋಗಿ ಗಿಫ್ಟ್ ಪ್ಯಾಕ್ ಮಾಡಿಸಿ ಆಮೇಲೆ ಸಾಯಂಕಾಲ ಸುರೇಶ್ ಮನೆಗೆ ಹೋಗೋಣ. ನೈಟ್ ವಿಶ್ ಮಾಡಿದೆ, 12 ಗಂಟೆ ಕರೆಕ್ಟಾಗಿ ವಿಶ್ ಮಾಡಿದೆ. ಸೊ ಜಸ್ಟ್ ಊಟ ಮಾಡ್ಕೊಂಬಂದೆ. ಅಭಿಷೇಕ್ ಥ್ಯಾಂಕ್ ಯು. ಈಗ ಇನ್ನೊಬ್ಬರು ಹೊಸ ಯೂಟ್ಯೂಬ್ ಮೆಂಬರ್ನ ತೋರಿಸ್ತೀನಿ. ಅವ್ರನ್ನ ತೋರಿಸ್ಬೋದಾ ಇಲ್ವಾ ಅವ್ರನ್ನೇ ಕೇಳಿಬಿಡೋಣ. ಕೇಳೋಣ ಒಂದು ನಿಮಿಷ. ಸ್ವಲ್ಪ ಅವ್ರು ಏನೋ ಬ್ಯುಸಿ ಇದ್ದಾರೆ. ಮೇಡಮ್, ನಿಮಗೆ ಯೂಟ್ಯೂಬಲ್ಲಿ ತೋರಿಸ್ಲಾ? ಮೇಡಮ್, ನಿಮಗೆ ಯೂಟ್ಯೂಬಲ್ಲಿ ತೋರಿಸ್ಲಾ? ಓಕೆ ಅಂತ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ತೋರಿಸ್ಲಾ ನಿಮ್ಮನ್ನ ಯೂಟ್ಯೂಬಲ್ಲಿ? ಅಭಿಷೇಕ್ ಮನೆ ಮುಗಿಸ್ಕೊಂಡು ಮನೆಗೆ ಹೊರಟಿ ಆನ್ ದ ವೇ ಇದ್ದೀನಿ. ಸೊ ಈಗ ಜಸ್ಟ್ ಕಾಲೇಜ್ ಹತ್ರ ಬಂದು ಕೇಕ್ ತೊಗೊಂಡೆ. ಇದೇ ಕಾಲೇಜು, ಆಪೋಸಿಟಲ್ಲೇ ಬೇಕ್ರಿ ಇದೆ. ಅಣ್ಣ ತೋರಿಸ್ಬಿಡಿ ಒಂದು ಸಲ. ಸೊ ಈಗ ತೊಗೊಂಡು ಹೊರಡೋಣ. ಕೇಕ್ ತೊಗೊಂಡು ಹೋಗ್ತಾಯಿದ್ದೆ, ಬಟ್ ನಂಗೆ ಬೈಕಲ್ಲಿ ಇಟ್ಕೊಡೋಕ್ಕೆ ಬರ್ತಿಲ್ಲ. ಹೆಂಗೆ ಇಟ್ಕೊಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಈಗ ಕೇಕ್ ತೊಗೊಂಡು ಹೋಗಿ ಫ್ರಿಜ್ಜಲ್ಲಿ ಇಕ್ಕಿ ನಾನು ರೆಡಿಯಾಗಿ ಆಮೇಲೆ
ಗಿಫ್ಟ್ ರ್ಯಾಪ್ ಮಾಡಿಸಿ ಆಮೇಲೆ ಅವ್ರ ಮನೆಗೆ ಹೋಗಬೇಕು. ಸೊ ಲೆಟ್ಸಿ ಏನಾಗುತ್ತೆ ಏನು ಅಂತ. ಬಟ್ ಅವ್ನು ತುಂಬ ದೊಡ್ಡ ಗಿಫ್ಟ್ ಕೊಟ್ಟ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಇವಾಗ ಸದ್ಯಕ್ಕೆ ಅಷ್ಟು ಕೊಡ್ತಾಯಿನಿ. ಬಟ್ ಮುಂದಿನ ದಿನಗಳಲ್ಲಿ ನಾನು ಒಳ್ಳೆ ಗಿಫ್ಟೇ ಕೊಡ್ತೀನಿ ಅವನಿಗೆ. ಸೊ ಸುರೇಶ್, ಈ ಬ್ಲಾಗ್ ಏನೋ ನೋಡ್ತೀವಿ, ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್. ಸಾರಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ನೀನೇನು ಕೇಳಲ್ಲ, ಬಟ್ ಆದರೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಕಷ್ಟಪಟ್ಟು ಎತ್ಕೊಂಡ್ಬರ್ತಾಯಿದ್ದೀನಿ, ಅದೊಂದೇ ತಲೆನೋವು. ಏನು ರೋಡು ಅಲ್ಲ ಬಂದಾಗ ಒಂಚೂರು ಅದು ಹಂಗೆ ಜರ್ಕೊಂಡು ಇಲ್ಲಿಗೆ ಬಂದ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ನನಗೆ ಅದೊಂದೇ ಭಯ. ಹೆಚ್ಚಿ ಈಗ ಮನೆಗೆ ಹೋಗಿ ಸಿಗ್ತೀನಿ. ಈಗ ಚಾರ್ಜಿಂಗ್ ಹಾಕ್ಬೇಕು ಫೋನು. ಚಾರ್ಜಿಂಗ್ ಹಾಕ್ಬಿಟ್ಟು ಕೇಕ್ ಫ್ರಿಜ್ಜಲ್ಲಿ ಇಟ್ಟಿದೆ. ಸೊ ಹಂಗೆ ಪ್ಯಾಕ್ ಮಾಡ್ತಾಯಿದ್ದೆ. ಪ್ಯಾಕ್ ಮಾಡಿಬಿಟ್ಟು ನೆಕ್ಸ್ಟ್ ರೆಡಿಯಾಗಿ ಮುಖ ತೊಳ್ಕೊಂಡು ಹೊರಡೋಣ. ಲೇಟ್ ಮಾಡೋದು ಬೇಡ. ನಡಿ 6:37 ಆಗಿರಬೇಕು. 7 ಆಗಿರುತ್ತೆ ಪಕ್ಕ. ಸೊ ಲೆಟ್ಸಿ. ಈಗ ಕೇಕ್ ಜೊತೆಗೆ ನಮ್ಮ ಕಾಲೇಜ್ ಹತ್ರ ಇದು ಫ್ರೀಯಾಗಿ ಕೊಡ್ತಾರೆ, ನಮಗೆ ಸ್ಪ್ರೇ ಫ್ರೀಯಾಗಿ ಕೊಡ್ತಾರೆ. ಓಕೆ, ಚಾರ್ಜಿಂಗ್ ಹಾಕ್ಬಿಟ್ಟು ರೆಡಿಯಾಗಿ ಸಿಗ್ತೀನಿ. ಫೈನಲಿ ರೆಡಿ ಆದೆ. ಈ ಥರ ಇದೆ ಔಟ್ಫಿಟ್ಟು. ನಡಿ 7:10 ಆಗಿದೆ. ಲೆಟ್ಸಿ ಏನಾಗುತ್ತೆ ಏನು ಅಂತ. ಅವನಿಗೆ ಇಷ್ಟ ಆಗುತ್ತೋ ನನ್ನ ಕೊಡ್ತಿರೋ ಗಿಫ್ಟು ಇಲ್ಲವೋ ಗೊತ್ತಿಲ್ಲ. ಬಟ್ ಪ್ರೀತಿಯಿಂದ ಕೊಡ್ತಾಯಿದ್ದೀನಿ ಅಷ್ಟೇ. ಅದೇ ಮೇಯ್ನ್ ಬೇಕಾಗಿರೋದು. ಪ್ಯೂರ್ ಆರ್ಟಿಂದ ವಿಶ್ ಮಾಡಿ ಕೊಡ್ತಾಯಿದ್ದೀನಿ. ಸೊ ಸುರೇಶ್, ಐ ಹೋಪ್ ಯು ಲೈಕ್ ಇಟ್. ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟಾಗಿರೋ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಅದಕ್ಕಿಂತ ದೊಡ್ಡದಾಗೆ ಕೊಡೋಣ. ಬಟ್ ಈಗ ಈ ಒಂದು ಟೈಮಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಹಿಂಗೆ ಕೊಡ್ತಾಯಿದ್ದೀನಿ. ಬೇಜಾರು ಮಾಡ್ಕೋಬೇಡ. ಸಿ ಏನಾಗುತ್ತೆ ಅಂತ. ಈಗ ಕೇಕ್ ತೊಗೊಂಡು ಹೊರಡೋಣ, ಟೈಮ್ ಆಯಿತು. ಗೈಸ್ ನಿಜ ಹೇಳ್ತೀನಿ, ಆ ಕೇಕ್ ಮುಂದ್ಗಡೆ ಗಾಡೀಲಿ ಬೈಕಲ್ಲಿ ಇಟ್ಕೊಂಬರ್ಬೇಕಾದ್ರೆ ಜೀವ ನನಗೆ ಬಾಯಿಗೆ ಬಂದಂಗೆ ಆಗ್ತಿತ್ತು. ಜಾರ್ಕೊಂಡು ಬರೋದು. ಈಗ ಏನು ಅನ್ಕೊತಾಯಿದ್ದೀನಿ, ಆ್ಯಕ್ಟಿವನ್ನೇ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಟಿವನ್ನೇ ತೊಗೊಂಡು ಮುಂದ್ಗಡೆ ಇಟ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ ಆ ಒಂದು ರೀಸನ್ಗೆ. ಹಾಗೆ ಗಿಫ್ಟು ಬಾಕ್ಸ್ ರೆಡಿ ಇದೆ. ಸೊ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಕೂಡ ಹೋಗಬೇಕು. ಪ್ಯಾಕ್ ಮಾಡಿಸ್ಕೊಂಡು ಹೊರಡೋಣ. ನನ್ನ ರೂಮ್ ಒಳ್ಳೆ ತಿಪ್ಪೆ ಇದ್ದಂಗೆ ಮಾಡಿಬಿಟ್ಟಿದ್ದೀನಿ. ಹೆಚ್ಚಿ ಈಗ ಮನೆ ಬಿಟ್ಟಾದಮೇಲೆ ಹಂಗೆ ಇದನ್ನು ಇಟ್ಕೋಬೇಕು, ಮರ್ತೋಗ್ಬಿಡುತ್ತೆ ನನಗೆ. ಇಲ್ಲಾಂದರೆ ಎಲ್ಲ ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ. ಈಗ ಹೊರಡೋಣ. ಇಲ್ಲಿ ಹೊರಟಿದ್ದೀನಿ. ಆ್ಯಕ್ಟಿವನ್ನೇ ತೊಗೊಂಡೆ, ಅಮ್ಮ ಬಂದರು. ಸೊ ಇದನ್ನು ಆ್ಯಕ್ಚುಲಿ ಹೇಳಿದ್ನಲ್ಲ, ಕಾಲೇಜ್ ಎದುರುಗಡೆದು ಕೇಕು. ಈಗ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಹೊರಡೋಣ. ನಡಿ 7:30 ಆಯಿತು. ಹೋಗೋ ಸರಿಗೆ ಲೇಟ್ ಆಗಿಬಿಡುತ್ತೆ. ಹೋಗಿ ಡೈರೆಕ್ಟ್ ಅವ್ರ ಮನೆ ಹತ್ರ ಸಿಗ್ತೀನಿ. ಫೈನಲಿ ಅವ್ರ ಮನೆ ಹತ್ರ ಬಂದೆ. ಈಗ ಮೇಲೆಗಡೆ ಹೋಗಿ ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಕೊಡೋಣ. ಸೊ ಲೆಟ್ಸಿ ಹೇಗಿರುತ್ತೆ ಏನು. ಅವನು ಬಂದಿದ್ದಾನೆ, ಬೆಳಗ್ಗೆಯಿಂದ ಅವನ ಮನೆ ಇರಲಿಲ್ಲ, ಇವಾಗ ಬಂದಿದ್ದಾನೆ. ನೋಡೋಣ. ಆ್ಯಕ್ಚುಲಿ ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ, ಎಷ್ಟೊಂದು ಜನ. ನನಗೆ ವ್ಲಾಗ್ ಮಾಡೋಕ್ಕೆ ಒಂಥರ. ಅವನು ಫೋನ್ ಮಾಡಿ ಕೆಳಗೆ ಬರೋಕ್ಕೆ ಹೇಳ್ತೀನಿ. ಬಂದಿದ್ದೀನಿ. ಟಿ ವಿ ನೋಡ್ತಾ ಇದ್ದಾರೆ ಅಜ್ಜಿ. ಸುರೇಶ್ ಇನ್ನೂ ಬಂದಿಲ್ಲ, ಬರಬೇಕು. ಇನ್ನೊಂದು 20 ಮಿನಿಟ್ಸ್ ಅಂತ. ಅದಕ್ಕೆ ಈ ಟೇಬಲ್ಗೆ ಒಂದು ಕ್ಲಾತ್ ಹಾಕಿ ರೆಡಿ ಮಾಡೋಣ ಅಷ್ಟೊಳಗೆ ಅಂತ ಅವ್ರ ತಂಗಿಗೆ ಹೇಳಿ. ಸೊ ಅದಕ್ಕೆ ಈ ಕ್ಲಾತ್ನ ತೊಗೊಂಡು ಈಗ ಅದ ಮೇಲೆ ಹಾಕಿ ನೀಟಾಗಿ ಸುಮ್ಮನೆ ಕೇಕ್ ಕಟ್ ಮಾಡೋದಕ್ಕೆ ಮಾಡೋಣ ಅಂತ. ಬಂದ ಗೈಸ್, ಬಂದ ಬರುತ್ತೆ ಈ ವ್ಲಾಗಲ್ಲಿ. ನಡಿ, ಚಾನ್ಸೇ ಇಲ್ಲ, ಬಂದೇ ಬರುತ್ತೆ. ಹಾಂ ಬಿಡು, ಹಂಗೆ ಇರಲಿ. ಎಲ್ಲ ಲೈಟು ಆನ್ ಮಾಡ್ತೀನಿ ಗೈಸ್. ನೀನು ಬೆಳ್ಳಗೆ ಕಾಣಿಸ್ಲಿ ಅಂತ. ನೀನು ನಾನು ಬೆಳ್ಳಗೆ ಕಾಣಬೇಕಲ್ಲ, ಅದಕ್ಕೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಖುಷಿಯಾಗಿರೋ. ಏನು ಹೇಳು. ಆಮೇಲೆ ನನ್ನ ಚಾನಲ್ ಕಡೆಯಿಂದ ಪ್ರತಿಯೊಬ್ಬರ ಕಡೆಯಿಂದ ಹ್ಯಾಪಿ ಬರ್ಡೇ.
ಅವ್ರಿಗೆ ಹೇಳು. ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ. ಹಾಂ, ಇಷ್ಟು ದಿನಕ್ಕೆ ಇವತ್ತು ಮುಖ ತೋಡಿಸ್ತಾ ಇನ್ನು ನೋಡ್ಕೊಳ್ಳಿ. ಈ ಮುಷ್ಟಿನ ನೀಟಾಗೆ ಕಣ್ತುಂಬ ನೋಡ್ಕೊಳ್ಳಿ. ಮಕ್ಕ ತೊಳ್ಕೊತಿದ್ಯಾ ಅಂತ ತೋಡ್ಸಕ್ಕೆ. ಮಕ್ಕ ತೊಳ್ಕೊಳ್ಳೋದು ಅಂತ ಸ್ವಲ್ಪ ಬಾ. ಹೋಗೋಣ ಬಾಪ, ಗಾಡಿ ಬೇಗ ಹೋಗೋಣ ಬಾ. ಯಾಕೆ ಸಮಯ ಇದೆಯಾ? ಇದೆ, ಕೊಡು. ಆಯ್ತು. ಅಯ್ಯೋ ಏನಯ್ಯ ಏನ ಬ್ಯಾನರ್ಸೇ ಇಲ್ಲ ಗೈಸ್, ಬ್ಯಾನರ್ಸ್ ಅನ್ನೋದೇ ಇಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಚಿಕ್ಕದಿದೆ, ಅಡ್ಜಸ್ಟ್ ಮಾಡಿ. ಇವಾಗೆಲ್ಲೋ ಕರ್ಕೊಂಡು ಹೋಗ್ತಾನಂತೆ, ಕರ್ಕೊಂಡು ಹೋಗ್ಲಿ. ಏನು ತಿಂತೀಯಾ? ಈಗ ಜಸ್ಟು ಡಿಸೈಡ್ ಮಾಡಿ BCCಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಕಾರ್ನ ಇಲ್ಲೇ ಪಾರ್ಕ್ ಮಾಡಿದ್ವಿ. ಇನ್ನೂ ಮುಂದೆ ಹಾಕ್ತೀಯ ನೋಡು, ಯಾಕಂದರೆ ಅಲ್ಲಿ ಉದ್ದ ಆಗಲ್ವಲ್ಲ. ಇಲ್ಲಿಗೆ ಹಿಂಗೆ ಹಾಕಿಸ್ಬಿಡೋಣ. ಒಂದು ಕಾರ್ ಲೈಟ್ ಮಾಡಿ. BCCಗೆ ಬಂದು ಆರ್ಡ್ರ್ ಮಾಡಿದ್ವಿ. ಒಂದು ಬಟರ್ ನಾನು, ಒಂದು ಬಟರ್ ಕುಲ್ಚಾ, ಹಾಗೆ ನನ್ನ ಫೇವ್ರೇಟ್ ಫೋಕಸ್ ಅಂತ ಪನ್ನೀರ್ ಬಟರ್ ಮಸಾಲ. ಸೊ ಈಗ ತಿಂದ್ಬಿಟ್ಟು ಸಿಗ್ತೀವಿ. ಬೆನ್ಸ್ ಮುಂದೆ ಹೋಲ್ಸ್ವಾಗನ್. ಈಗ ನಾನು ಓಡಿಸ್ತೀನಿ, ವೀಡಿಯೋ ಮಾಡ್ತೀನಿ ಗೈಸ್. ಈಗ ಸುರೇಶ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಆಲ್ರೆಡಿ ಟೈಮು ಎಷ್ಟಾಗಿದೆ? 10:07 ಆಗಿಬಿಟ್ಟಿದೆ. ಬೇಗ ಹೋಗ್ಬೇಕು ಮನೆಗೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗೋ ತನಕ ಯಾವಾಗಲೂ ಹೇಳೋ ಥರ ಒಂದೇ ಮಾತು, ಗೆದ್ದೇ ಗೆಲ್ಲುವೆ ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಒನ್ಸ್ ಅಗೇನ್ ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಸುರೇಶ್. so much. Okay guys, bye bye, take care.